ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಟ್ಲು ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಚಟ್ನಿ ಜೊತೆಲಿ ಇದು ಬಟ್ಲು ಕಡುಬು. ಇದನ್ನು ಬಟ್ಲು ಥರ ಮಾಡಿಕೊಂಡು ಮಾಡೋವಂಥ ಕಡುಬು ಇದು. ಇದಕ್ಕೆ 1 ಲೋಟ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ, ಉಪ್ಪು ಹಾಕ್ಬಿಟ್ಟು ಒಂಚೂರು. ಮತ್ತು ಒಂದು ಅರ್ಧ ಲೋಟ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಕ್ಕರಿಸ್ಕೋಬೇಕು. ಅಕ್ಕಿ ಹಿಟ್ಟನ್ನು ಅರ್ಧ ಲೋಟ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು 1 ಲೋಟ ನೀರಿಗೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಕುದಿಸಿ ಅದನ್ನು ಉಕ್ಕರಿಸ್ಕೊಳ್ಳೋದು. ಅದು ಉಕ್ಕರಿಸ್ಕೊಂಡು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಉಕ್ಕರಿಸಿದ ಮೇಲೆ ಅದನ್ನು ಸ್ಟವ್ ಆಫ್ ಮಾಡಿಬಿಡಬೇಕು. ಇದಕ್ಕೆ 1 ಲೋಟ ಅರ್ಧ ಲೋಟ ಅಕ್ಕಿ ಹಿಟ್ಟಿಗೆ 1 ಲೋಟ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 1 ಲೋಟ ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಫಸ್ಟು ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಮೊದಲು ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗಬೇಕದು. ಮಿಕ್ಸ್ ಆದಮೇಲೆ ಸ್ವಲ್ಪ ನಿಧಾನವಾಗಿ ಸ್ವಲ್ಪ ನೀರನ್ನು 1-2 ಸ್ಪೂನ್ ನೀರನ್ನು ಹಾಕ್ಕೊಂಬಿಟ್ಟು ಕಲಿಸ್ಕೋಬೇಕು. ಅಂದರೆ ತುಂಬ ಜಾಸ್ತಿ ಹಾಕಿಬಿಟ್ರೆ ಪಿಚಿ ಬಂದುಬಿಡುತ್ತೆ. ಸ್ವಲ್ಪ 2 ಸ್ಪೂನ್ ನೀರನ್ನು ಹಾಕ್ಕೊಂಬಿಟ್ಟು ಕಲಿಸ್ಕೋಬೋದು. ಅದು ಹಾಗೇ ಸರಿ ಹೋಯಿತು ಅಂದರೆ ಪರವಾಗಿಲ್ಲ, ಇಲ್ಲದೇ 1-2 ಸ್ಪೂನ್ ನೀರನ್ನು ಹಾಕ್ಕೊಂಬಿಟ್ಟು ಕಲಿಸ್ಕೊಂಡು ಇಟ್ಕೋಬೇಕು. ಆಮೇಲೆ ಅದನ್ನು ಉಂಡೆ ಚಿಕ್ಕ ಉಂಡೆಗಳಾಗ್ಬಿಟ್ಟು ಮಾಡ್ಕೋಬೇಕು. ಅದು ನಮಗೆ ಎಷ್ಟು ಸೈಜ್, ನಾನು ಇವಾಗ 1.5 ಲೋಟಕ್ಕೆ ಅರ್ಧ ಲೋಟ ಗೋಧಿ ಹಿಟ್ಟು, 1 ಲೋಟ ಅಕ್ಕಿ ಹಿಟ್ಟಿಗೆ ಸುಮಾರು ಒಂದು 10 ಉಂಡೆಗಳಾಗಿದ್ದಾವೆ ಚಿಕ್ಕ ಸೈಜ್ದು. ಇದು ಒಂಥರ ಇದು ಪೂರಿ ಟೈಪಲ್ಲಿ ಮಾಡೋ ಅಂಥದ್ದು. ಬಟ್ ಒಂದು ಪೂರಿ ಅಂದರೆ ಕರೆದ್ಬಿಟ್ಟು ಮಾಡ್ತೀವಲ್ಲ, ಇದು ಅಕ್ಕಿ ಹಿಟ್ಟನ್ನು ಬೆರೆಸ್ಕೊಂಬಿಟ್ಟು ಮಾಡೋ ಅಂಥ ತಿನಿಸಿದು. ನೋಡಿ, ಈ ಥರ ಬಟ್ಲು ಥರ ತಟ್ಕೋಬೇಕು, ಕೈಯಲ್ಲೇ ತಟ್ಕೊಳ್ಳೋದು. ಇದನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಒಂಚೂರು ಎಣ್ಣೆನೋ ಬೇಕಾದ್ರೆ ಹಿಟ್ಟು ಹಚ್ಕೊಂಡ್ಬಿಟ್ಟು ತಟ್ಕೊಂಡು ಅದನ್ನು ಬಟ್ಲು ಶೇಪ್ ಕೊಡೋದು ಅದಕ್ಕೆ. ಅದು ಆ ಥರ ನಮ್ಗೆ ಬಟ್ಲು ಮಾಡೋಕ್ಕೆ ಬಂದಿಲ್ಲ ಅಂದರೆ ಒಂದು ಪುಟ್ಟ ಬಟ್ಲಿರುತ್ತಲ್ಲ, ಅದನ್ನು ಉಲ್ಟಾ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದ್ರ ಮೇಲೆ ಆ ಉಂಡೆನ ಇಟ್ಬಿಟ್ಟು ತಟ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಬೇಕು ತಟ್ಕೊಂಡ್ಬಿಟ್ಟು ಅದು ಎಣ್ಣೆ ಹಚ್ಚಿರೋದ್ರಿಂದ ಬಿಚ್ಕೊಂಬಂದ್ಬಿಡುತ್ತೆ. ಅದನ್ನು ತೊಗೊಂಡು ಆ ಥರ ಇಟ್ಕೊಳ್ಳೋದು. ಹಂಗೂ ಮಾಡ್ಕೋಬೋದು, ಇದು ಕೈಯಲ್ಲೂ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡಿದ್ದೇನೆ ನೋಡಿ. ಇದು ನಾವು ದಾವಣಗೆರೆಯಲ್ಲಿ 5 ವರ್ಷ ಇದ್ವಿ. ಆವಾಗ ಅಲ್ಲಿ ಪಕ್ಕದ ಮನೆಯವರು ದಿನ ಯಾವಾಗಲೂ ಮಾಡ್ತಾಯಿದ್ರು. ಅದ್ರ ಮೇಲೆ ನೋಡಿಕೊಂಡು ನಾವು ಆಗಾಗ ಮಾಡ್ತಾಯಿರ್ತೀವಿ. ಇದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನು. ಇದು ಮತ್ತು ಬಾಣಂತಿಯರಿಗೆ, ಎಲೆ ಬಸ್ರಿಯರಿಗೆ ಎಲ್ಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೇಲಿ ಮೆಂತ್ಯ ಚಟ್ನಿ ಮಾಡೋದು ತೋರಿಸಿದ್ದೀನಿ. ಇದನ್ನು ಹಚ್ಕೊಂಡು ತಿನ್ನೋದಕ್ಕೆ ಮೆಂತ್ಯ ಚಟ್ನಿ ಅದು ಒಳ್ಳೆಯದು ಅಂತ ಹೇಳ್ತಾರೆ ಬಾಣಂತಿಯರಿಗೆ, ಬಸ್ರಿಯರಿಗೆ ಎಲ್ಲ. ಈ ಥರ ನೋಡಿ, ಈ ಥರ ಒಂದು ಮಾಡಿಕೊಂಡು ಬಟ್ಲ್ ಶೇಪನ್ನು ತರಿಸ್ಕೊಂಬಿಟ್ಟು ಒಂಥರ ತಟ್ಕೋಬೇಕು. ಚೆನ್ನಾಗಿ ತಟ್ಕೊಂಬಿಟ್ಟು ಸೈಡ್ಸನ್ನು ಸ್ವಲ್ಪ ಎಡ್ಜಸ್ಸನ್ನು ಹೀಗೆ ವಾರೆ ಮಾಡ್ಕೋಬೇಕು ಅಷ್ಟೇನೆ. ಇದು ಒಂಥರ ಅಷ್ಟೊಂದು ಕಷ್ಟ ಅಂತ ಏನು ಅನಿಸಲ್ಲ. ಸ್ವಲ್ಪ ಕಷ್ಟ ಅನಿಸಿದರೆ ಕೈಯಲ್ಲೇ ತಟ್ಕೊಂಡು, ಇದು ತಟ್ಟೆ ಕಡುಬು ಅಂತಾರೆ ಇದಕ್ಕೆ. ತಟ್ಟೆ ಥರ ಇದನ್ನು ಒತ್ಕೊಂಡ್ಬಿಟ್ಟು ತಟ್ಟೆ ಟೈಪಲ್ಲಿ ಇಟ್ಕೊಂಡು ಆ ಥರನೂ ಬೇಯಿಸ್ಕೋಬೋದು. ಇದು ಬಟ್ಲು ಥರ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ತಟ್ಟೆ ಥರ ತಟ್ಕೊಂಬಿಟ್ಟು ಇಟ್ಕೊಂಡು ಆ ಥರನೂ ಬೇಯಿಸ್ಕೋಬೋದು. ಈ ತಟ್ಟೆ ಥರ ತಟ್ಟೋದಕ್ಕೂ ಕಷ್ಟ ಆಯಿತು ಅಂತಂದರೆ ಸ್ವಲ್ಪ ಇದು ಚಪಾತಿ ಮಾಡ್ತೀವಲ್ಲ ಅದರಲ್ಲಿಂದ ಲಟ್ಟಿಸ್ಕೊಂಡು ನಮ್ಗೆ ಎಷ್ಟು ಸೈಜ್ ಸ್ವಲ್ಪ ಚಿಕ್ಕದ ಪೂರಿ ಥರ ಲಟ್ಟಿಸ್ಕೊಂಡ್ಬಿಟ್ಟು ಆ ಥರನೂ ಬೇಕಾದ್ರೆ ಇಟ್ಕೊಂಡು ಬೇಯಿಸ್ಕೋಬೋದು. ಇದು ಏನಂದರೆ ಬಟ್ಲು ಬ್ಯಾಕ್ ಸೈಡಲ್ಲಿ ಹಾಕ್ಬಿಟ್ಟು ಬಟ್ಲು ಥರ ಮಾಡ್ಕೋಬೋದು, ಇಲ್ಲ ಕೈಯಲ್ಲಿ ತಟ್ಕೋಬೋದು, ಇಲ್ಲ ಪೂರಿ ಥರ ಸಣ್ಣಗೆ ಲಟ್ಟಿಸ್ಕೊಂಡ್ಬಿಟ್ಟು ಆ ಥರನೂ ಸ್ಟೀಮ್ ಮಾಡ್ಕೊಳ್ಳೋದು. ಇದನ್ನು ಸ್ಟೀಮಲ್ಲಿ ಬೇಯಿಸೋದು, ಇಡ್ಲಿ ಬೇಯಿಸ್ತೀವಲ್ಲ ಹಾಗೆಯೇ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಅದು ಸ್ವಲ್ಪ ಇದಕ್ಕೆ ಸ್ಟ್ಯಾಂಡಲ್ಲಿ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಚ್ಕೋಬೇಕು. ಹಚ್ಕೊಂಬಿಟ್ಟು ಕುಕ್ಕರಲ್ಲಿ 1-2 ಲೋಟ ನೀರು ಹಾಕ್ಬಿಟ್ಟು ಇಟ್ಬಿಟ್ಟು ಆ ಇಡ್ಲಿ ಸ್ಟ್ಯಾಂಡಲ್ಲಿ ಅದನ್ನು ನಾವು ಮಾಡ್ಕೊಂಡಿರೋ ಬಟ್ಲುಗಳು, ತಟ್ಟೆಗಳು ಎಲ್ಲ ಇಟ್ಕೊಂಬಿಟ್ಟು ಒಂದು 15-20 ನಿಮಿಷ ಬೇಯಿಸ್ಕೋಬೇಕು. ಒಂದು 20 ನಿಮಿಷ ಬೇಯಿಸಿದ್ರೆ ಚೆನ್ನಾಗಾಗತ್ತಿದು ಒಂಥರ. ಆಮೇಲೆ ಏನಂದರೆ ಇದು ಬೆಳಿಗ್ಗೆ ಮಾಡಿದ ಸಾಯಂಕಾಲ ತಿನ್ನಬೇಕು ಅಂತಂದರೆ ತಿರ್ಗಾ ಮತ್ತೆ ಅದನ್ನು ಒಂದು 5 ನಿಮಿಷ ಸ್ಟೀಮ್ ಮಾಡಿಕೊಂಡು ತಿನ್ನಬೇಕು. ಇಲ್ಲದೇ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅದು ಫ್ರೆಶ್ಶಾಗಿ ಮಾಡಿದ ತಕ್ಷಣ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಬಿಸಿಯಾಗಿರೋದಕ್ಕೆ ಇರ್ಬೇಕಾದ್ರೆ ತಿನ್ನಬೇಕು. ಈಗ ಚಟ್ನಿ, ಇದಕ್ಕೆ ಮೆಂತ್ಯ ಚಟ್ನಿ ನೋಡಿ, ಒಂದು ಮುಷ್ಟಿಯಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ, 1.5 ಸ್ಪೂನಷ್ಟು ಮೆಂತ್ಯ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು ಅಷ್ಟು ತೊಗೊಳ್ಬೇಕು.
ಅಷ್ಟು ಇದು ಕೊಬ್ಬರಿನ ನಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೋಬೋದು. 1.5 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ, ಹಸಿದೆ ಎಲ್ಲ, ಏನು ಹುರಿಯೋದೇನಿಲ್ಲ. ಒಂದು ಗೋಲಿ ಗಾತ್ರದ್ದು ಹುಣಸೆ ಹಣ್ಣು, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಕೋಬೋದು. ಒಂದು ಸ್ವಲ್ಪ ಇದು ಒಂದು ಎಸಳು, ಒಂದೋ 2 ಎಸಳು ಕರಿಬೇವಿನ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ. ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಉಪ್ಪು ಮತ್ತು 1.5 ಸ್ಪೂನ್ 2 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಮತ್ತು ಇದು 2 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ, ಒಂದು 8-10 ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೋಬೇಕು. ಇದು ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೂ ಖಾರವಾಗಬೇಕಂದ್ರೆ ಸ್ವಲ್ಪ ಜಾಸ್ತಿನೂ ತೊಗೋಬೋದು. ಅದಷ್ಟು ಹಾಕ್ಕೊಂಡು ಮಿಕ್ಸಿನಲ್ಲಿ ಹಾಕ್ಕೊಂಬಿಟ್ಟು ಚಟ್ನಿ ಮಾಡ್ಕೋಬೇಕು. ಮಿಕ್ಸಿನಲ್ಲಿ ಸ್ವಲ್ಪ ನೈಸಾಗಿ ಆನ್ ಮಾಡಿಕೊಂಡು ನೈಸಾಗಿ ಚಟ್ನಿನ ಮಾಡ್ಕೋಬೇಕು. ನೋಡಿ ಎಲ್ಲ ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿನ ಒಂದು ಸಲ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದು ಪೀಸಸ್ಗಳು ಹಾಗೆ ಸಡನ್ನಾಗಿ ರುಬ್ಬಿದರೆ ಆಗಲ್ಲ ಅಂದ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಆಮೇಲೆ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ, ಮೆಂತ್ಯ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೋಬೇಕು. ನೈಸಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಇದು ಒಂಥರ ಮೆಂತ್ಯ ಜಾಸ್ತಿ ಹಾಕ್ತೀವಲ್ಲ, ಅದರಿಂದ ಒಂಥರ ಒಳ್ಳೆಯದು ಇದು ಹೆಲ್ತ್ಗೆ. ಬೆಳ್ಳುಳ್ಳಿನೂ ಇರುತ್ತೆ, ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಮುಂಚಿನವರೆಲ್ಲ ಹಾಗೆ ಮಾಡಿಕೊಂಡು ಹೇಳ್ತಿದ್ರು. ಮತ್ತು ಏನಂದರೆ ಇದು ಎಣ್ಣೆಲಿ ಕರಿದೇ ಇರೋದ್ರಿಂದ ಇದು ಕಡುಬು ಒಂಥರ ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳ್ತಾರೆ. ಇದು ನೋಡಿ, ಇವಾಗ 20 ನಿಮಿಷ ಆಯಿತು ನಾನು ಇಟ್ಬಿಟ್ಟು ಕುಕ್ಕರು ರೆಡಿ ಆಯಿತು. ಈಗ ತೆಗೆದು ಇಡ್ತಾಯಿದ್ದೀನಿ. ಇದು ಬಿಸಿ ಬಿಸಿ ತಿನ್ನಬೇಕು. ಇದು ತಣ್ಣಗಾದರೆ ಒಂಥರ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಸಾಯಂಕಾಲ ತಿನ್ನಬೇಕು ಅಂತಂದರೆ ಮತ್ತೆ ಒಂದು ಸ್ವಲ್ಪ ಸ್ಟೀಮ್ ಮಾಡ್ಕೊಂಡು ಒಂದು 5 ನಿಮಿಷ ಸ್ಟೀಮ್ ಮಾಡಿಕೊಂಡು ತಿನ್ಕೋಬೋದು. ಇದನ್ನು ಒಂಥರ ಚೆನ್ನಾಗಿ ಇರುತ್ತೆ ಟೇಸ್ಟು, ಒಂಥರ ಹೆಲ್ತ್ಗೂ ಒಳ್ಳೆಯದು ಇದು. ಎಲ್ಲರೂ ಯಾರು ಬೇಕಾದ್ರೂ ತಿನ್ಬೋದು ಇದನ್ನು. ನೋಡಿ, ಸಾಂಬಾರು ನಾನು ಮಾಡಿ ತೋರಿಸಿದ್ದೀನಿ ಮುಂಚೆ ಒಂದು ದಿವಸ. ಸಾಂಬಾರು ಮಾಡ್ಕೊಂಡಿದ್ದು, ಆ ಸಾಂಬಾರು ಜೊತೆಯಲ್ಲಿ ಚಟ್ನಿ ಹಾಕಿಬಿಟ್ಟು ತೋರಿಸಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.